ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ನಗರದ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಣೆ. ಅಂಧ ಮಕ್ಕಳ ಶಾಲೆಯಲ್ಲಿ ಸೇಠ್ ಶಂಕರ್ಲಾಲ್ ಗಿಲ್ಡಾ ಪುಣ್ಯಸ್ಮರಣೆ ಆಚರಣೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿ ಡಾಕ್ಟರ್ ಎಸ್.ಡಿ. ಶರಣಪ್ಪ ಅಧಿಕಾರ ಸ್ವೀಕಾರ. ಇದೀಗ ವಾರ್ತೆಗಳ ವಿವರ. ನಗರದ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ವಿಜ್ಞಾನ ಕೇಂದ್ರ ವತಿಯಿಂದ ನಗರದ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನ ಆಚರಿಸಲಾಯಿತು. ಸಮಾರಂಭದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ವಿಜ್ಞಾನದ ಕುರಿತು ವಸ್ತು ಪ್ರದರ್ಶನದಲ್ಲಿ ಅತ್ಯುತ್ತಮ ಮಾಡೆಲ್ ತಯಾರಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಪ್ರೊಫೆಸರ್ ಡಾಕ್ಟರ್ ಗೀತಾ ಅವರು ವಿಜ್ಞಾನ ಮತ್ತು ಬಾಹ್ಯಾಕಾಶದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. Chandrayana 2 was continuation of Chandrayana 1. Before the launch of Chandrayana 1 also lot many inventions were made, right? Lot many researches took place and scientists they tried to attempt for Chandrayana 1, right? Chandrayana, I hope you know Chandrayana 1 when it got when the mission was completed, on which year, in which year and on which date? Anyone aware of Chandrayana 1? 2008, in the year 2008, okay? Chandrayana 1. So the purpose of Chandrayana 1 was to detect the conditions on the moon, okay, whether the conditions are favorable for the life of human beings, okay. Is there any what you call traces of important metals like helium? Helium is one costly metal, okay. It's not abundantly available in the crust of earth, okay. Very costly, lakhs together. One liter of helium gas, it costs several lakhs, right? And if we are able to bring helium from moon, ಅಂದರೆ ಚಂದ್ರನ ಮೇಲಿರೋ ಹೀಲಿಯಂನ ಇಲ್ಲಿ ನಾವು ತಂದರೆ ಭೂಮಿ ಮೇಲೆ ನಮ್ಗೆ ಎಷ್ಟು ಈಗ ಪೆಟ್ರೋಲ್ ಪ್ರೈಸಸ್ ಎಲ್ಲ ಇದೆ, ಪೆಟ್ರೋಲ್ ರೇಟ್ ಡೈಲಿ ಏರ್ತಾ ಇದೆ. ವೈ? ಬಿಕಾಸ್ ಇವೆಲ್ಲ ಏನಂತಾರೆ ನಾನ್ ರಿನ್ಯೂವಬಲ್ ಸೋರ್ಸಸ್, ರೈಟ್? ಆ ಹೀಲಿಯಂನ ತಂದರೆ ಎಷ್ಟೋ 100 ವರ್ಷಗಳಿದೆ, ಎಷ್ಟೋ ವರ್ಷಗಳವರೆಗೆ ನಮಗೇನು ಫ್ಯೂಯಲ್ ಬೇಕು ನಮ್ಮ ಇಂಜಿನ್ಸ್ಗಳಿಗೆ, ಓಕೆ, ನಮ್ಮ ಏನಂತಾರೆ 2 ವೀಲರ್ 4 ವೀಲರ್ ಅವುಗಳಿಗೆಲ್ಲ ಬೇಕಾಗಿರುವಂಥ ಇಂಜಿನ್ಗಳನ್ನ ಪೂರೈಕೆ ಮಾಡುವಂಥ ಶಕ್ತಿ 1 ಲೀಟರ್ ಹೀಲಿಯಮಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಏನು ನಮ್ಮ ಕ್ರೈಸಿಸ್ ಆಫ್ ಫ್ಯೂಯಲ್ ಏನಿದೆ ಭೂಮಿ ಮೇಲೆ ಅದನ್ನು ನಾವು ಕಂಪ್ಲೀಟಾಗಿ ಗೆಟ್ ರೀಡ್ ಆಫ್ ಆಗ್ಬೋದು ಅನ್ನೋ ಒಂದು ಪ್ರೆಡಿಕ್ಷನ್ ನಮ್ಮ ರಿಸರ್ಚರ್ಸ್ಗೆ, ನಮ್ಮ ಸೈಂಟಿಸ್ಟ್ಗಿದೆ. ಸೊ ಹೀಲಿಯಮ್ ಅಲ್ಲಿ ಇದೆ ಅಂತ ಸಸ್ಪೆಕ್ಟ್ ಇದೆ, ಇನ್ನೂ ಗೊತ್ತಿಲ್ಲ, ರೈಟ್? ಅದನ್ನು ತರ್ಬೋದು, ಹೀಲಿಯಮ್ ತಂದು ನಾವಿಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಈ ರೀತಿ ಸಾಕಷ್ಟು ಏನಂತಾರೆ ಪ್ರಾಬ್ಲಮ್ಸ್ಗಳನ್ನ ನಾವು ಚಂದ್ರಯಾನ 3ರಿಂದ ಅಥವಾ ಚಂದ್ರಯಾನ ಮಿಷನ್ಗಳಿಂದ ಸಾಲ್ವ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ. ಮತ್ತು ಇಟ್ಸ್ ಅ ಮ್ಯಾಟ್ರ್ ಆಫ್
ಪ್ರೈಡ್ ಫಾರ್ ಅವರ್ ಕಂಟ್ರಿ. ಓಕೆ, ನಮ್ಮ ಭಾರತ ಯಾವುದು, ನಮ್ಮ ಅವರ್ ಇಂಡಿಯಾ, ನಮ್ಮ ಭಾರತ ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಉಳಿಬಾರ್ದು. ಓಕೆ, ಇನ್ ಆಲ್ ಫೀಲ್ಡ್ಸ್ ಆಫ್ ಲೈಫ್ ಆರ್ ಸೊಸೈಟಿ ವಿ ಆರ್ ಅಹೆಡ್. ಅದು ಒಂದು ಪವರ್ಟಿ ಒಂದು ಇರ್ಬೋದು, ಅದು ಪ್ರಾಬ್ಲಮ್, ಅದು ಎಲ್ಲ ಕಂಟ್ರಿನಲ್ಲೂ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಥವಾ ನಾವು ಎಕ್ಸಿಬಿಟ್ ಮಾಡ್ಕೊಳ್ತೀವಿ ನಾವು ಭಾಳ ಬಡತನ ಇದೆ ಅಂತ. ಓಕೆ, ಬಡತನ ಎಲ್ಲಿಲ್ಲ, ಪ್ರಾಬ್ಲಮ್ಸ್ ಎಲ್ಲ ದೇಶದಲ್ಲೂ ಇದೆ. ಶ್ರೀಲಂಕಾ ಎಲ್ಲ ನೋಡಿದ್ದೀರಾ ಯಾವ ರೀತಿ ಪ್ರಾಬ್ಲಮ್ಸ್, ಆ ಥರ ಪ್ರಾಬ್ಲಮ್ಸ್ ಇಲ್ಲ. ಅಫ್ಘಾನಿಸ್ತಾನ್ ಪ್ರಾಬ್ಲಮ್ಸು ನಮ್ಮ ದೇಶದಿಲ್ಲ. ವಿ ಆರ್ ವೆರಿ ಫಾರ್ಚುನೇಟ್ ಟು born as Indians and to live in India, right? All of you should feel of ourselves, right? ಸಮಾರಂಭದಲ್ಲಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಿಒ ಪೊನ್ನರಸನ್, ಶಾರದಾ ಕುಲಕರ್ಣಿ, ಗಿರಿಜಾ ಹರ್ಷಗುಪ್ತಾ, ಸಚಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸೇಠ್ ಶಂಕರ್ಲಾಲ್ ಗಿಲ್ಡಾ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಗರದ ಆಳಂದ್ ಕಾಲೋನಿಯಲ್ಲಿರುವ ಅಂಧ ಬಾಲಕರ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಆಳಂದ್ ಕಾಲೋನಿಯಲ್ಲಿರುವ ಅಂಧ ಮಕ್ಕಳ ಶಾಲೆಯಲ್ಲಿ ಗಿಲ್ಡಾ ಪರಿವಾರದಿಂದ ದಿವಂಗತ ಸೇಠ್ ಶಂಕರ್ಲಾಲ್ ಗಿಲ್ಡಾ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತ ಅಂಧ, ಕಿವುಡ ಹಾಗೂ ಮೂಕ ಮಕ್ಕಳಿಗೆ ಶಾಲೆಯ ಸಮವಸ್ತ್ರವನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಖ್ಯಾತ ಉದ್ಯಮಿ ದಿವಂಗತ ಸೇಠ್ ಶಂಕರ್ಲಾಲ್ ಗಿಲ್ಡಾ ಅವರ ಪುತ್ರ ಸಂಪತ್ ಗಿಲ್ಡಾ ಅವರು, ನಮ್ಮ ತಂದೆ ತಮ್ಮ ಜೀವಿತ ಅವಧಿಯಲ್ಲಿ ಅನೇಕ ಜನಪರ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದು, ಅವರ ಪುಣ್ಯಸ್ಮರಣೆಯ ಪ್ರಯುಕ್ತ ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. हर साल हम लोग मना रहे हैं. इस बार में हम 3 कार्यक्रम हमने लिया था. एक तो 15 अगस्त को ब्लड डोनेशन का कैंप लिया, वो कम से कम 80-85 लोग उसमें से दानी लोग अपना ब्लड दिया है. और फिर 14 तारीख को अगस्त को हम क्या नाम क्या किया था, डायलिसिस ऐश्वर्या, बेटी ऐश्वर्या को 1 साल के लिए उसको डायलिसिस का पूरा खर्च हम जो उठाएंगे. फिर बाद में यहाँ पे प्रकाश जी को और सबसे विचार किया कि भाई क्या चाहिए बच्चों को, तो उन्होंने कहा कि सब बच्चों को ड्रेस दीजिए अलग अलग. 2 स्कूल हैं यहाँ पे, 2 स्कूल के हिसाब से 120 बच्चों को उनको उनके हिसाब से उनका मेजरमेंट लेके टेलर आके उनका मेजरमेंट लेके उनके हिसाब से उनको टेलरमेंट करके दिया हुआ है सबको. ये बहुत खुशी है, अच्छा लग रहा है सबको. और बाद में अपने सबके हाथों से बाकी कुछ बच्चों को जिसको अभी ड्रेस देना है उनको वितरण करेंगे. और सबको बाद में स्वीट भी वितरण होगा. पिताजी का एक हमेशा बहुत उनका सोसाइटी को कुछ करने का हमेशा विचार रहता था. उस विचार से ही वो पिताजी के समाज में 9 साल वाइस प्रेसिडेंट रहे ऑल इंडिया के. और उन्होंने काफ़ी अपने जीवन में बहुत सारी ख्यातियाँ प्राप्त करी है. और कर्नाटक में उनको प्रशस्ति मिली है बेस्ट इंडस्ट्रियलिस्ट अवार्ड, बेस्ट पर्सन अवार्ड जो माहेश्वरी समाज ने उनको, हाँ, भीष्म पितामह का एक अवार्ड, वो बहुत बड़ा अवार्ड है हमारे समाज का, वो उनको मिला है. तो ऐसा वो उनका एक इतना बड़ा ख्याति था. ಬಳಿಕ ಮಾತನಾಡಿದ ಮಾರವಾಡಿ ಸಮಾಜದ ಅಧ್ಯಕ್ಷ ಲಕ್ಷ್ಮೀ ರಮಣ ಮುದ್ರಾ ಅವರು, ದಿವಂಗತ ಸೇಠ್ ಶಂಕರ್ಲಾಲ್ ಗಿಲ್ಡಾ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದರು.
ಅವರ ಪುಣ್ಯಸ್ಮರಣೆಯನ್ನು ಕುಟುಂಬಸ್ಥರು ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬರುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. काका जी का शंकरलाल जी बोले तो मैं कभी बोला नहीं, तो मुझे शंकरलाल जी नाम नहीं आता है. शंकर काका जी का मेरे साथ बहुत आत्मीयता थी. कभी भी कोई भी कार्यक्रम हो मेरे घर में, और समाज में तो आते ही थे, मेरे घर में पहले बोलते थे आपके यहाँ अनुकूल कब है मुझे बोल देना, तो मैं उस दिन रहूँगा, नहीं तो तू बाद में बोलेगा काका जी आए नहीं. उसके लिए वो मेरे को अपने बच्चे के हिसाब से, हक के हिसाब से वो बात करते थे. हमारे कर्नाटक में शंकरलाल जी जब प्रेसिडेंट बने कर्नाटक प्रांतीय माहेश्वरी सभा का, तभी उन्होंने कर्नाटक प्रांतीय ट्रस्ट का गठन किया. उनके चेयरमैनशिप में ही वो गठन हुआ. उनके साथ उनके साथी हमारे पूज्य लक्ष्मीवान जी तापड़िया, दोनों ने मिलकर वो कर्नाटक प्रांतीय ट्रस्ट का गठन किया. और जो आज वो गठन हमारे समाज के वीकर लोगों को, कोई भी जिनको गरज है उसको एजुकेशन के लिए, दवाई पानी के लिए और मैरिज के लिए हमारे कर्नाटक ट्रस्ट द्वारा अभी तक चल रहा है. इतने साल हो गए हैं उस बात को. हरदम शंकर काका जी ये बात कहते थे, कभी भी अपने को दूसरों की सेवा करना, अपना काम रखना, जो अपने से होता है, कोई बड़ा करता है कोई छोटा करता है. उन्होंने उनके जीवन में इनका खास सेडम में इन्होंने अपने पिताजी के माताजी के स्मरण में स्कूल कॉलेजेस बनाए हैं. सेठ तुलसीराम गिल्डा कॉलेज जो अपने को हैदराबाद रोड पे जाते वक्त मिलता है, नर्मदा देवी गिल्डा कॉलेज वो भी अपने को उधर सेडम में मैं देख के आया हूँ. इनके बड़े भ्राता थे हनुमान दास जी गिल्डा, उन्होंने मुझे ये दोनों कॉलेज बताए. सेडम के लिए इनका बहुत सहकार्य है. यहाँ माहेश्वरी सभा के लिए भी उन्होंने, ट्रस्ट के लिए भी. ಸಮಾರಂಭದಲ್ಲಿ ಗಿಲ್ಡಾ ಫೈನಾನ್ಸ್ ಸಿಇಒ ಸಂಗೀತಾ ಗಿಲ್ಡಾ, ಮುಖಂಡರಾದ ಹನುಮಂತರಾವ್ ತೊಟ್ಟನಹಳ್ಳಿ, ಗಣೇಶ್ ತಾಪಾಡಿಯ, ಅನಿಲ್ ಕಳಸ್ಕರ್, ವಿಷ್ಣುದಾಸ ತಾಪಾಡಿಯ, ಅಂಧ ಬಾಲಕರ ಶಾಲೆಯ ಶಾಂತಪ್ಪ, ಸಂತೋಷ್, ಪ್ರಕಾಶ್, ಸುರೇಶ್ ಬುಲ್ಬುಲೆ, ಸಂಪತ್ ತಾಪಾಡಿಯ, ನವೀನ್ ತಾಪಾಡಿಯ, ಮಯಾಂಕ್ ಗಿಲ್ಡಾ, ಧೀರಜ್ ಗಿಲ್ಡಾ ಸೇರಿದಂತೆ ಗಿಲ್ಡಾ ಪರಿವಾರದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಳೆದೊಂದು ತಿಂಗಳಿನಿಂದ ಖಾಲಿ ಇದ್ದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರ ಹುದ್ದೆಗೆ ಹಿರಿಯ ಐಪಿಎಸ್ ಅಧಿಕಾರಿ ಡಾಕ್ಟರ್ ಎಸ್ಡಿ ಶರಣಪ್ಪ ನೇಮಕ ಮಾಡಲಾಗಿದ್ದು, ಇಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡರು. ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಪೊಲೀಸ್ ಆಯುಕ್ತ ಶರಣಪ್ಪ ಡಗೆ, ತವರಲ್ಲೇ ಇಂತಹ ದೊಡ್ಡ ಹುದ್ದೆಗೆ ವರ್ಗಾವಣೆ ಆಗಿರೋದು ಸಂತಸ ತಂದಿದೆ ಎಂದರು. ಇನ್ನು ನಗರ ವ್ಯಾಪ್ತಿಯಲ್ಲಿ ಗಾಂಜಾ, ಡ್ರಗ್ಸ್, ಜೂಜು ಸೇರಿದಂತೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಪೊಲೀಸ್ ಆಯುಕ್ತ ಶರಣಪ್ಪ ಡಗೆ ಹೇಳಿದ್ದಾರೆ. Zero tolerance for any kind of illegal activities and any kind of rowdyism, land mafia, even ಈ ಏನು ಮೀಟರ್ ಬಡ್ಡಿ, ಎಕ್ಸಾರ್ಬಿಟೆಂಟ್ ಮೀಟರ್ ಬಡ್ಡಿ ಇದೆ, ಅವ್ರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸೊ ದ್ಯಾಟ್ಸ್ ವಾಟ್ ಐ ಸೆಡ್, ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್ ಒನ್ ಬೈ ಒನ್. ವಿ ಹ್ಯಾವ್ ಆಲ್ರೆಡಿ ಪ್ರಯೋರಿಟೈಸ್. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್ ಆಲ್ಸೋ ಸೂನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ. ತಮಗೆಲ್ಲ ತಿಳಿದಿರೋ ಹಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದರೂ ಜಾಸ್ತಿ ಹೊತ್ತು ಕಲಬುರಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ. ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ಥರನೇ, ಒಂದು ಹೊಸ ಪ್ರದೇಶ ಥರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಒಂದು ತುಂಬ ಈಗಾಗಲೇ ಹೇಳಿದಾಗೆ ಒಂದು ಸಂತೋಷ ಅಂತಂದರೆ,
ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ ನಮ್ಮ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಲಾಗಿದೆ. ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ, ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು, ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು, ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ, ಅದ್ರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಸನ್ನು ಯಾವ ರೀತಿ ತಂದುಕೊಳ್ಬೇಕು, ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು, ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು, ನಮ್ಮ ಸ್ಟೇಷನ್ ಪ್ರಿಮೈಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು, ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದೆ ನಾನು ಪ್ರಾಥಮಿಕವಾಗಿ ಒಂದು ಕಿರು ಪರಿಚಯಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕೆಲವು ವಿಶೇಷವಾಗಿ ಗಮನ ಕೊಡಬೇಕಾದ ಕೆಲವು ವಿಷಯಗಳಿದೆ. ಈಗ ತಾವು ಹೇಳಿದ ಅಪರಾಧ ತಡೆಗಟ್ಟುವುದು ಮತ್ತು ಅಪರಾಧ ಪತ್ತೆ ಮಾಡೋದು. ಅಪರಾಧಿಗಳನ್ನು ಹಿಡಿದಾಗ ಮಾತ್ರ ಅಪರಾಧ ಪತ್ತೆ ಮಾಡೋದು ಒಂದು ಎಫೆಕ್ಟಿವ್ ಮೆಜರ್, ಪ್ರಿವೆಂಟಿವ್ ಮೆಜರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮಾದಕ ವಸ್ತುಗಳ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ನೆಕ್ಸ್ಟ್, ಈಗ ತಮಗೆಲ್ಲ ಗೊತ್ತಿದೆ, ಸರ್ಕಾರ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಎಷ್ಟು ಒತ್ತನ್ನು ಕೊಟ್ಟು ಈಗಾಗಲೇ ಇಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ. ಅದಲ್ಲದೆ ಅದಕ್ಕೆ ವಿಶೇಷವಾದ ಸಪ್ರೇಟ್ ಡಿವಿಷನ್ ಕೂಡ, ಸಬ್ ಡಿವಿಷನ್ ಕೂಡ ಮಾಡಲಾಗಿದೆ. ಅದರ ಉಸ್ತುವಾರಿನೊಬ್ಬರು ACP ಅವರಿದ್ದಾರೆ. ಅಲ್ಲಿಯೂ ಕೂಡ ನಮ್ಮ ಏನು ಈ ಸೈಬರ್ ರೆಸ್ಪಾನ್ಸ್ ಸಿಸ್ಟಮ್ ಇದೆ, ಅದರಲ್ಲಿಯೂ ಕೂಡ ತಾವು ಆದಷ್ಟು ಬೇಗ ಬದಲಾವಣೆಯನ್ನು, ಸುಧಾರಣೆಯನ್ನು ತಾವು ನೋಡ್ತೀರಿ. ತಮ್ಗೆ ಹೇಳಿದೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮತ್ತು ರೌಡಿಸಮ್, ವಿ ವಿಲ್ ಬಿ ಹ್ಯಾವಿಂಗ್ ವೆರಿ ಸ್ಟರ್ನ್ ಆ್ಯಕ್ಷನ್, zero tolerance for any kind of illegal activities and any kind of rowdyism, land mafia, even ಈ ಏನು ಮೀಟರ್ ಬಡ್ಡಿ, ಎಕ್ಸಾರ್ಬಿಟೆಂಟ್ ಮೀಟರ್ ಬಡ್ಡಿ ಇದೆ, ಅವ್ರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸೊ ದ್ಯಾಟ್ಸ್ ವಾಟ್ ಐ ಸೆಡ್, ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್ ಒನ್ ಬೈ ಒನ್. ವಿ ಹ್ಯಾವ್ ಆಲ್ರೆಡಿ ಪ್ರಯೋರಿಟೈಸ್. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್ ಆಲ್ಸೋ ಸೂನ್. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಬಂಬು ಬಜಾರ್ ಬಸ್ ನಿಲ್ದಾಣದ ಬಳಿ ಶೌಚಾಲಯ ನಿರ್ಮಾಣಕ್ಕೆ ಒತ್ತಾಯ. ದಿವಂಗತ SS ಪಾಟೀಲ್ ಸ್ಮರಣಾರ್ಥ IVF ಚಿಕಿತ್ಸಾ ಕೇಂದ್ರ ಆರಂಭ. LS ಪಾಟೀಲ್ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 23ರ ಬಂಬು ಬಜಾರ್ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಯುವ ಸೈನ್ಯ ಸಂಘಟನೆಯ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಶೌಚಾಲಯ ನಿರ್ಮಾಣಕ್ಕೆ ಒತ್ತಾಯಿಸಿದರು.
ನಗರದ ವಾರ್ಡ್ ನಂಬರ್ 23ರ ಬಂಬೂ ಬಜಾರ್ ಬಸ್ ನಿಲ್ದಾಣದ ಬಳಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಗ್ರಾಮೀಣ ಭಾಗದಿಂದ ಆಗಮಿಸುವ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಶೌಚಾಲಯ ನಿರ್ಮಾಣ ಮಾಡುವ ಮೂಲಕ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನ ತಪ್ಪಿಸಬೇಕು ಹಾಗೂ ಸ್ವಚ್ಛತೆಯ ಕುರಿತು ಗಮನ ಹರಿಸಬೇಕು ಎಂದು ಆಗ್ರಹಿಸಿದ್ದರು. ನನ್ನ ಹೆಸರು ಮಲ್ಲಿಕಾರ್ಜುನ ಚಂಚನ್ಸೂರ್, ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷ. ಇವತ್ತು ಭಾರತೀಯ ಯುವ ಸೇನೆ ಸಂಘಟನೆ ವತಿಯಿಂದ ಕಲಬುರಗಿ ನಗರದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಏನಂದರೆ, ಕಾರ್ಪೊರೇಷನ್ ಇವತ್ತೇನು ಸಿಟಿ ಕಾರ್ಪೊರೇಷನ್ ಅಂಡರ್ನಲ್ಲಿ ಬರ್ತಕ್ಕಂಥ ವಾರ್ಡ್ ಸಂಖ್ಯೆ 23 ಇವತ್ತೇನು ಮಹಾನಗರ ಪಾಲಿಕೆ ಅಂಡರ್ನಲ್ಲಿ ಬರುತ್ತೆ. ಅಲ್ಲಿ ಇವತ್ತೇನು ಬಂಬೂ ಬಜಾರ್ ಇದೆ. ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಇವತ್ತು ಹಳ್ಳಿ ಸುಮಾರು 15-20 ಹಳ್ಳಿ ಇವತ್ತು ಚಂಚನ್ಸೂರು ಆಗಿರ್ಬೋದು, ಮತ್ತು ಅಲ್ಲಿ ಕಲ್ಲಂಗರಗ, ಜಮ್ಮಗ, ಅಷ್ಟಗ, ಗಣಜಲಕೇಡು, ಕುಂಸಿ ಅನೇಕ ಹಳ್ಳಿಗಳು ಇವತ್ತು ಬಸ್ ಸ್ಟಾಪ್ ಇದೆ ಬಂಬೂ ಬಜಾರ್ನಲ್ಲಿ 23ನೇ ವಾರ್ಡ್ನಲ್ಲಿ. ಅಲ್ಲಿ ಏನಾಗಿದೆ ಅಂದರೆ ಸಾರ್ವಜನಿಕರ ಶೌಚಾಲಯ ಇಲ್ಲ. ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಇವತ್ತು ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಇವತ್ತು ಖುಲ್ಲಾ ನಿವೇಶನ ಇದೆ, ಅಲ್ಲೇ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಪಕ್ಕದಲ್ಲೇ ಒಂದು ಬಾರ್ ಇದೆ, ಅಲ್ಲಿ ಕುಡಿದು ಸಾರ್ವಜನಿಕರು ಇವತ್ತು ಹಲವಾರು ಇವತ್ತು ಮಹಿಳೆಯರ ಮೇಲೆ ಇವತ್ತು ನೋಡ್ತಕ್ಕಂಥ ಇವತ್ತು ಮಾನಕ್ಕೆ ಅಂಜಿಸ್ತಕ್ಕಂಥ ಕೆಲಸ ಇವತ್ತು ಅಲ್ಲಿ ಆಗ್ತಾಯಿದೆ. ಇವತ್ತು ಕಾರ್ಪೊರೇಷನ್ ಅಂಡರ್ನಲ್ಲಿ ಬರ್ತದೆ. ಏನು ವಿಷಯ ಅಂತಂದರೆ, ಅಲ್ಲಿ ಒಂದು ಸಾರ್ವಜನಿಕರ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಂತೇಳಿ ಇವತ್ತು ಭಾರತೀಯ ಯುವ ಸೇನೆ ವತಿಯಿಂದ ಇವತ್ತು ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅಲ್ಲಿ ಪಕ್ಕದಲ್ಲೇ APMC ಇದೆ. APMCಯಲ್ಲಿ ಸುಮಾರು 2 ಇವತ್ತು ಬಾತ್ರೂಮ್ ಇದೆ. ಆ APMC ರೈತರಿಗೆ ಸಂಬಂಧಪಟ್ಟಿದೆ. ಈಗ ಕಂಪೌಂಡ್ ದಾಟಿ ಆ ಕಡೆ ಹೋಗಿ ಟಾಯ್ಲೆಟ್ ಮಾಡಿ ಆಗ ಅವಕಾಶ ಇಲ್ಲ. ಅದಕ್ಕಾಗಿ ತಕ್ಷಣವೇ ಇವತ್ತು ಮಹಿಳೆಯರ ಸಲುವಾಗಿ, ವಿದ್ಯಾರ್ಥಿನಿಯರ ಸಲುವಾಗಿ ಕಾರ್ಪೊರೇಷನ್ ಆಯುಕ್ತರು ಇವತ್ತು ಇಲ್ಲಿರ್ತಕ್ಕಂಥ ಮೇಯರು ಒಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಖುಲ್ಲಾ ನಿವೇಶನ ಇದೆ, ಅಲ್ಲಿ ಸಾರ್ವಜನಿಕರ ಶೌಚಾಲಯ ಮಾಡಬೇಕಂತೇಳಿ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತೀನಿ. ಇನ್ನೊಂದು ವಿಷಯ ಏನಂತಂದರೆ, ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ DC ಆಫೀಸ್ ಮುಂದೆ ಅಲ್ಲಿ PDA ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಅನೇಕ ಸಾರ್ವಜನಿಕರು ಅಲ್ಲೂ ಬಸ್ ಸ್ಟಾಪ್ ಇದೆ, ರೋಡಿನ ಮೇಲೆ ಏಕಿ ಮಾಡ್ತಾರೆ, ಅಲ್ಲಿ ಟಾಯ್ಲೆಟ್ ಮಾಡ್ತಾರೆ. ಅಲ್ಲಿ ಯಾಕಂದ್ರೆ ಅಲ್ಲಿ ಒಂದು ಈಗ ಸಾರ್ವಜನಿಕರ ಶೌಚಾಲಯ ಇದೆ, ಅದಕ್ಕೆ ಚಾವಿ ಹಾಕಿದ್ದಾರೆ. ಇವತ್ತು ತಕ್ಷಣ DC ಅವ್ರನ್ನೂ ಅಲ್ಲೇ ಓಡಾಡ್ತಾರೆ, ಕಾರ್ಪೊರೇಷನ್ ಆಯುಕ್ತರು ಅಲ್ಲೇ ಓಡಾಡ್ತಾರೆ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಅಲ್ಲೇ ಓಡಾಡ್ತಾರೆ. ಇವತ್ತು ಅಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ಸಾಲಿಗೆ ಹೋಗಿ ಬಂದು ಅಲ್ಲೇ ಏಕಿ ಮಾಡ್ತಾರೆ, ಅಲ್ಲಿ ಆಫೀಸರ್ಸ್ಗೂ ಅಲ್ಲೇ ಏಕಿ ಮಾಡ್ತಾರೆ ಬಂದು. ಅದಕ್ಕಾಗಿ ಆ ಚಾವಿ ತೆರೀರಿ, ಅದು ಏನೋ ಸ್ವಚ್ಛತೆ ಮಾಡಿರಿ. ಅಲ್ಲಿ ಇರ್ತಕ್ಕಂಥ ಮೊದಲು ಅದು ತೆಗೀರಿ, ಅದು ಏನದ ಚಾವಿ ತೆಗೆದು ಸ್ವಚ್ಛ ಮಾಡಿ ಅದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಇವತ್ತು ಡೆಂಗಿ, ಮಲೇರಿಯಾ ಅಂತ ರೋಗಗಳು ಹೊಂಟಿದೆ. ಇವತ್ತು ರೋಡಿನ ಮೇಲೆ ಏಕಿ ಮಾಡಿದ್ರೆ ಇವತ್ತು ಇದು ಏನು ಅಲ್ಲೇ ಜಿಲ್ಲಾ ಮೇಡಮ್ ಅವ್ರು ಇರ್ತಾರೆ, ಕಮಿಷನರ್ ಅಲ್ಲೇ ಹೋಗ್ತಾರೆ. ಮತ್ತು ಇನ್ನೂ ಹಲವಾರು ಇವತ್ತು ಕಾರ್ಪೊರೇಷನ್ ಹಲವಾರು ಕಡೆ ಇವತ್ತು ಒಟ್ಟ ಸಾರ್ವಜನಿಕರ ಶೌಚಾಲಯ ಇಲ್ಲ. ಇವತ್ತು ಏನಾದರೂ ಇವರಿಗೆ ಇವತ್ತು ಸ್ವಚ್ಛತೆ ಕಲಬುರಗಿ ಮತ್ತು ಸುಂದರ ನಗರವನ್ನಾಗಿ ಆಫೀಸಿನಲ್ಲಿ ಕೂತಿ ಹೇಳಿದ್ರೆ ಆಗಲ್ಲ. ಇವತ್ತು ಒಂದು 5-6 ಶೌಚಾಲಯಗಳು ಎಲ್ಲೆಲ್ಲಿ ಬಸ್ ಸ್ಟಾಪ್ಗಳಿದೆ, ಎಲ್ಲೆಲ್ಲಿ ರೈತರು ಬರ್ತಾರೆ, ಎಲ್ಲಿ ಸಾಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ, ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಅಲ್ಲಿ ಎಲ್ಲೆಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲೆಲ್ಲಿ ಒಂದು 5-6 ಇವತ್ತು ಟಾಯ್ಲೆಟ್ಗಳು ಇವರು ಕುಂತುಗಳು ಬಿಡುಗಡೆ ಮಾಡಿ ಅತಿ ಶೀಘ್ರದ ನಿರ್ಮಾಣ ಮಾಡ್ಬೇಕಂತೇಳಿ ಇವತ್ತು ಭಾರತೀಯ ಯುವ ಸೇನೆಯಿಂದ ಆಗ್ರಹ ಮಾಡ್ತೀನಿ. ಮತ್ತು ಏನಾದರೂ ಇವರು ನಿರ್ಲಕ್ಷ್ಯ ತೋರಿಸಿದಲ್ಲಿ ಮುಂದಿನ ದಿನದಲ್ಲಿ ಇದೇ ಕಾರ್ಪೊರೇಷನ್ ಕಮಿಷನರ್ ಚಾವಿ ಜಡಿದು ಮತ್ತು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ನೀಡುತ್ತೇನೆ. ಧನ್ಯವಾದಗಳು. ಪ್ರತಿಭಟನೆಯಲ್ಲಿ ಭಾರತೀಯ ಯುವ ಸೈನ್ಯದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ಜಿಲ್ಲಾ ಉಪಾಧ್ಯಕ್ಷರಾದ ರಫೀಕ್ ಪಟೇಲ್, ಕಾರ್ಯದರ್ಶಿ ಗಣೇಶ್ ಕಟ್ಟಿಮನಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ದಿವಂಗತ SS ಪಾಟೀಲ್ ಅವರ ಸ್ಮರಣಾರ್ಥ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬರಲಾಗುತ್ತಿದ್ದು, ಅತಿ ಶೀಘ್ರದಲ್ಲಿ IVF ಚಿಕಿತ್ಸೆ ಹಾಗೂ ವೃದ್ಧಾಶ್ರಮ ಆರಂಭಿಸಲಾಗುವುದು ಎಂದು SR ಪಾಟೀಲ್ ಗ್ರೂಪ್ನ ಕಾರ್ಯಾಧ್ಯಕ್ಷರಾದ LS ಪಾಟೀಲ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, SR ಪಾಟೀಲ್ ಫೌಂಡೇಶನ್ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ ಕರ್ನಾಟಕ ಸರ್ಕಾರ ಕಿಮ್ಸ್ ಜೊತೆಗೆ ಕೈಜೋಡಿಸಿ ಶೀಘ್ರದಲ್ಲಿ ಉಚಿತ IVF ಚಿಕಿತ್ಸೆ ಪ್ರಾರಂಭಿಸುತ್ತಿದೆ ಹಾಗೂ ಫೌಂಡೇಶನ್ ವತಿಯಿಂದ ತಮ್ಮ ತಂದೆಯವರ ಬಹುದೊಡ್ಡ ಕನಸಾಗಿದ್ದ ವೃದ್ಧಾಶ್ರಮವನ್ನು ಸೆಪ್ಟೆಂಬರ್ ಮಾಹೆಯಲ್ಲಿ ಕಲಬುರಗಿಯಲ್ಲಿ ಆರಂಭಿಸಲಾಗುವುದು ಎಂದು ತಿಳಿಸಿದರು. 2ನೇ ಪುಣ್ಯತಿಥಿ ಇದುವಾಗಿ ನಾವು ನಮ್ಮ ಟ್ರಸ್ಟ್ನಿಂದ ಮಾನವೀಯ ಕಲ್ಯಾಣ ಟ್ರಸ್ಟ್ ಆ್ಯಂಡ್ SR ಪಾಟೀಲ್ ಫೌಂಡೇಶನ್ ಇವೆರಡು ಟ್ರಸ್ಟ್ ಅವರು ಇದ್ದಾಗೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಈ ಎರಡು ಟ್ರಸ್ಟ್ನಲ್ಲಿ ನಾವೀಗ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾಯಿದ್ದೀವಿ. ಸೊ ಈ ವರ್ಷನಲ್ಲಿ
ಮೇಜರ್ ಆ್ಯಕ್ಟಿವಿಟೀಸನ್ನು ನಾವು ಲಾಂಚ್ ಮಾಡಿದ್ದೇವೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕಿಮ್ಸ್ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಒಂದು IVF ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. IVF ಸೆಂಟರ್ ಇದು ನೀವು ಎಲ್ಲರಿಗೆ ಗೊತ್ತಿರ್ಬೋದು. IVF ಸೆಂಟರ್ ಅಂದರೆ ಮಕ್ಕಳ ಹಾಲಾರದವರಿಗೆಲ್ಲ ಅಲ್ಲಿ ಹೋಗಿ ಬೇರೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಮಕ್ಕಳಾಗೋದೊಂದು ಪ್ರಸಂಗವನ್ನು ಉಂಟು ಮಾಡುತ್ತೆ. ಸೊ ಆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕರ್ನಾಟಕ ಗೌರ್ಮೆಂಟ್ ಜೊತೆ ನಮ್ಮದೊಂದು MOU ಮೆಮೊರಾಂಡಮ್ ಆಫ್ ಎಗ್ರಿಮೆಂಟ್ ಆಗಿದೆ. ಅದನ್ನು ನಾವು ಶೇರ್ ಮಾಡ್ತೇವೆ ಈಗ ಫೋನ್ನಲ್ಲಿ. ಸೊ ಈಗ ನಾವು ಅದೊಂದು ದೊಡ್ಡ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ IVF ಏನಿದೆ ಭಾಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ. ಬರೀ ರೊಕ್ಕ ಇದ್ದವರು ಅಥವಾ ಶ್ರೀಮಂತರದು ಒಂದು ಬಿಮಾರಿ ಅಂತ ಎಲ್ಲರೂ ನಾವು ಗೊತ್ತಿದೆ ನಮಗೆಲ್ಲರಿಗೆ. ಇಟ್ಸ್ ಎ ಕಾಸ್ಟ್ಲಿ. ಅದಕ್ಕೆ ನಾವು ಇಲ್ಲಿ ಈ ಸೆಂಟರನ್ನು ಸ್ಟಾರ್ಟ್ ಮಾಡಿ ಎಲ್ಲ ಬ್ಯಾಕ್ವರ್ಡ್ ಪೀಪಲ್ ಹೂ ಕೆನಾಟ್ ಅಫೋರ್ಡ್, ನಾಟ್ ಬ್ಯಾಕ್ವರ್ಡ್ ಬಟ್ ಹೂ ಕೆನಾಟ್ ಅಫೋರ್ಡ್, ಹೂ ಕೆನಾಟ್ ಫೈನಾನ್ಷಿಯಲಿ ಅಫೋರ್ಡ್, ಅವ್ರನ್ನ ಹೇಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಅದೊಂದು ಥಿಂಕಿಂಗ್ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈ ಸೆಂಟ್ರು ಫ್ರೀ ಆಗಿ ಕೆಲಸ ಮಾಡುತ್ತೆ. ಕರ್ನಾಟಕ ಗೌರ್ಮೆಂಟ್ದವ್ರು ಅಲ್ಲಿ ನಮಗೆ ಲ್ಯಾಂಡ್ ಕೊಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಕಿಮ್ಸ್ ಇಸ್ ಎ ವೆರಿ ಬಿಗ್ ಇನ್ಸ್ಟಿಟ್ಯೂಟ್. ಸೊ ನಾವು ಅಲ್ಲಿ ಪೂರಾ ಇದು ಸೆಂಟರ್ನ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 2 ತಿಂಗಳಲ್ಲಿ ಅದು ನಾವು IVF ಸೆಂಟರ್ನ ಲಾಂಚ್ ಮಾಡ್ತೇವೆ. ಸೊ ಅದಕ್ಕೆಲ್ಲ ಟ್ರೈನಿಂಗು, ಬೇರೆ ಬೇರೆ ಡಾಕ್ಟರ್ಸ್ಗಳನ್ನೆಲ್ಲ ಟ್ರೈನಿಂಗ್ ನಡೀತಾ ಇದೆ ಈಗ. ಸೊ ಪೂನಾನಲ್ಲಿ ಒಂದು ಭಾಳ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ. ಅವರಿದು IVFನಲ್ಲಿ ಇಡೀ ಜಗತ್ತಿನಲ್ಲೇ ಭಾಳ ಹೆಸರಾಗಿದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಜೊತೆ ನಾವು ಇದು ಕೊಲಾಬ್ರೇಟ್ ಮಾಡಿ ಈ ಇನ್ಸ್ಟಿಟ್ಯೂಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ಬಂದ ಮೇಲೆ ಅಲ್ಲೆಲ್ಲ ಭಾಳ ಜನರಿಗೆ ಫೈನಾನ್ಷಿಯಲಿ ಹೂ ಕೆನಾಟ್ ಎಫರ್ಡ್, ಫೈನಾನ್ಷಿಯಲಿ ಯಾರು ಅಫೋರ್ಡ್ ಮಾಡಲ್ಲ ಅವ್ರನ್ನೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡಿ ಒಂದು people can now have children after this treatment if they are lucky enough. But we have seen that 70-80% chances are there if they go through the IVF treatment, they will be able to have children, which is a very very important part of any family. Children are most wanted. Managed by the KIMS, Karnataka Institute of Medical Science, one of the biggest institutes. So we have donated for the building and all the equipments and some doctors. So they will collaborate with KIMS because ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಲ್ಪ್ ಕೂಡ ಬೇಕಾಗುತ್ತೆ. ಗೈನಕಾಲಜಿ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕಾಗುತ್ತೆ. ಸೊ KIMS ಅವರು ಅದನ್ನು ಅಲ್ಲಿ ಬೇರೆ ಏನು ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕು ಅವರೆಲ್ಲ ಮಾಡ್ತಾರೆ. ಮತ್ತು ಒಂದು 3-4 ಜನ ಡಾಕ್ಟರ್ ಕೂಡ ಅವರು ನಮಗೆ ಕೊಟ್ಟಿದ್ದಾರೆ ಟ್ರೈನ್ ಮಾಡೋಕ್ಕೆ. ಸೊ ಅವರೆಲ್ಲ ಕೂಡಿ ಈ ಇನ್ಸ್ಟಿಟ್ಯೂಟನ್ನು ಅವರು ಛತ್ರ ಛಾಯದಲ್ಲಿ ನಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್, ಸಿದ್ದು ಪಾಟೀಲ್, ಕಾರ್ತಿಕ್ ಪಾಟೀಲ್, ಅಭಿನವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಣೆ. ಅಂಧ ಮಕ್ಕಳ ಶಾಲೆಯಲ್ಲಿ ಸೇಠ್ ಶಂಕರ್ಲಾಲ್ ಗಿಲ್ಡಾ ಪುಣ್ಯಸ್ಮರಣೆ ಆಚರಣೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿ ಡಾಕ್ಟರ್ SD ಶರಣಪ್ಪ ಅಧಿಕಾರ ಸ್ವೀಕಾರ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.